ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಟೂಲ್ಸ್ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊತಾ ಇದ್ದೀರಾ? ಹೌದು, ಇದ್ರ 3 ಟೂಲ್ಸ್ ಏನಿದೆ ನಾವೇನು ಹೊಲಿತೀವಲ್ವ ಅವರಿಗೆ ತುಂಬ ಮುಖ್ಯವಾಗಿರುವಂಥ ಒಂದು ಟೂಲ್ಸ್ ಅಂತಲೇ ಹೇಳ್ಬೋದು. ಸೊ ನಾನು 2 ದಿವಸದಿಂದ ಹೊಲಿತಾ ಇದ್ದೆ. ಬೆಲ್ಟು ಜಾರ್ಕೊಳೋದಕ್ಕೆ ಶುರುವಾಯಿತು. ಹೊಲಿತಾ ಬೆಲ್ಟ್ ಯಾವಾಗಲೂ ಕಳ್ಚ್ಕೊತಾ ಇದ್ದೆ. ಈ ರೀತಿ ಬೆಲ್ಟು ಗಾಲಿಯಿಂದ ಬಿಚ್ಕೊತಾ ಇದ್ದರೆ ಅದು ಬೆಲ್ಟು ಲೂಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ನಾವು ಒಂದು 1/4 ಇಂಚು ಕಟ್ ಮಾಡಬೇಕಾಗತ್ತೆ. ಸೊ ನಾನೀಗ 1/4 ಇಂಚು ಬೆಲ್ಟ್ ಕಟ್ ಮಾಡೋದಕ್ಕೋಸ್ಕರ ಈ ಒಂದು ಕಟಿಂಗ್ ಪ್ಲೇಯರ್ ಏನಿದೆ, ಕಟಿಂಗ್ ಪ್ಲೇಯರು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಈಸಿಯಾಗಿ ನಾವು ಬೆಲ್ಟನ್ನು ನೀಟಾಗಿ ಕಟ್ ಮಾಡ್ಕೊಬೋದು. ಯಾವುದೇ ಒಂದು ಸ್ಟ್ರೆಂತ್ ಹಾಕೋ ಅವಶ್ಯಕತೆ ಇಲ್ಲ, ಅಷ್ಟು ಈಸಿಯಾಗಿ ಇದು ಕಟ್ ಮಾಡುತ್ತೆ. ಸೊ ನೋಡಿ, 1/4 ಇಂಚು ಗ್ಯಾಪಲ್ಲಿ ನಾನು ಕಟಿಂಗ್ ಪ್ಲೇಯರ್ ಇಟ್ಕೊಂಡಿದ್ದೀನಿ. ಸೊ ಇದರಿಂದ ಪ್ರೆಸ್ ಮಾಡಿದರೆ ಸಾಕು, ಜಸ್ಟ್ ಅದು ನೀಟಾಗೆ ಕಟ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಕಟ್ ಮಾಡಿದ ಮೇಲೆ ವೇಸ್ಟ್ ಏನಿದೆ ಬ್ಯಾಡವಾದ್ದು ಪೀಸು ಅದನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಸೊ ಇದನ್ನು ತೆಗಿಯೋಕ್ಕೆ ಅಂತ ನಾನು ಸ್ಕ್ರೂ ಡ್ರೈವರ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸ್ಕ್ರೂ ಡ್ರೈವರಿಂದ ನೀಟಾಗಿ ಆ ತಂತಿನ ಮೇಲೆ ಎತ್ತಿದರೆ ಆ ವೇಸ್ಟನ್ನು ನಾವು ಕ್ಲೀನಾಗೆ ತೆಗಿಬೋದು. ಸೊ ಈ ವೇಸ್ಟನ್ನು ನಾನು ತೆಗೆದಿಟ್ಟು ನಂತರ ನಾನು ಈ ತಂತಿ ಏನು ಬಗ್ಗಿದೆ ಅಲ್ವಾ ಫ್ರೆಂಡ್ಸ್, ಅದನ್ನು ನೀಟಾಗಿ ನಾವು ಓಪನ್ ಮಾಡ್ಕೋಬೇಕು. ಅದಕ್ಕೆ ನಾನು ಈ ಚೂಪಾದ ಟೂಲ್ಸನ್ನು ಬಳಸ್ತಾ ಇದ್ದೀನಿ. ಈ ಒಂದು ಟೂಲ್ಸಿಂದನೂ ಕೂಡ ನೀಟಾಗಿ ತಂತಿನ ಫುಲ್ಲು ಮೇಲೆ ಎತ್ಕೋಬೇಕು. ಈ ಥರ ಎತ್ಕೊಂಡ್ರೆ ನಮಗೆ ಹೋಲಲ್ಲಿ ಹಾಕೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ನಾನು ಈ ಒಂದು ಹೊಸ ಟೂಲ್ಸ್ ಬಗ್ಗೆ ನಿಮಗೆ ಹೇಳಬೇಕು. ಯಾವಾಗಲೂ ನಾವು ಬೆಲ್ಟನ್ನು ತೂತ ಮಾಡೋದಕ್ಕೆ ಇದು ಮೊಳೆನ ಯೂಸ್ ಮಾಡ್ತಾಯಿದ್ವಿ. ಅದು ಮಳೆ ಇಟ್ಟು ಹೊಡಿಬೇಕಾದ್ರೆ ಆಚೆ ಈಚೆ ಹೋಗ್ತಾಯಿತ್ತು, ಹೋಲ್ ಸರಿ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಒಂದು ಹೋಲ್ ಮಾಡುವಂಥ ಕಟ್ಟಿಂಗ್ ಪ್ಲೇಯರ್ನ ನಾನು ಮಾರ್ಕೆಟಿಂದ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಒಂದು ಸಲ ಇನ್ವೆಸ್ಟ್ ಮಾಡಿದರೆ ಲೈಫ್ ಲಾಂಗ್ ಇದು ಯೂಸ್ ಆಗುತ್ತೆ. ಇದ್ರ ಬೆಲೆ 65 ರೂಪಾಯಿ ಅಷ್ಟೇ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಂಡು ನಾನೀಗ ಈಸಿಯಾಗಿ ಹೋಲ್ ಮಾಡ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ನಾನೀಗ ಈ ಬೆಲ್ಟ್ ತುದಿ ಏನಿದೆ ಅಲ್ಲಿಂದ 1/4 ಇಂಚಿಗೆ ನಾವು ಹೋಲನ್ನ ಮಾಡಬೇಕು. ಹಾಗಾಗಿ ನಿಮಗೆ ತೋರ್ಸೋಕ್ಕೆ ಅಂತ ಇಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಒಂದು ಡಾಟ್ ಏನು ಇಟ್ಟಿದ್ದೀನಿ ಅಲ್ಲಿ ಹೋಲನ್ನು ನಾವು ಮಾಡ್ಕೋಬೇಕೀಗ. ಸೊ ಈ ಒಂದು ಕಟ್ಟಿಂಗ್ ಪ್ಲೇಯರ್ ಇಟ್ಕೊಂಡು ಹೇಗೆ ಈಸಿಯಾಗಿ ಹೋಲ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇಟ್ಕೊಬೇಕು. ಆ ಮುಳ್ಳಿನ ಥರ ಏನಿದೆ, ಚೂಪಾದ ಮುಳ್ಳು ಥರ, ಅಲ್ಲಿ ನಾವು ಮಾರ್ಕ್ ಮಾಡಿರೋಂಥ ಜಾಗನ ಇಟ್ಬಿಟ್ಟು ನೀಟಾಗಿ ಪಂಚ್ ಮಾಡಿದರೆ ಈ ಥರ ಅದು ತೂತ ಆಗುತ್ತೆ. ಸೊ ಎಷ್ಟು ಈಸಿಯಾಗಿ ಆಯಿತು ನೋಡಿ ಫ್ರೆಂಡ್ಸ್. ಈ ಮಳೆ ಇಟ್ಕೊಂಡು ಹೊಡಿಯೋಷ್ಟೊತ್ತಿಗೆ ಅರ್ಧ ಗಂಟೆ ಟೈಮ್ ತೊಗೊತಿತ್ತು ಆವಾಗ. ಸೊ ಈಗ ಈ ಒಂದು ಹೋಲ್ ಪಂಚ್ ಮಾಡುವಂಥ ಒಂದು ಕಟ್ಟಿಂಗ್ ಪ್ಲೇಯರಿಂದ ನೀಟಾಗಿ ಬೇಗ ಈಸಿಯಾಗಿ ನಾವು ಹೋಲನ್ನು ಮಾಡ್ಕೋಬೋದು. ಸೊ ಈಗ ಒಂದು ಹೋಲಲ್ಲಿ ಈ ತಂತಿ ಏನಿದೆ ಅದನ್ನು ನಾನೀಗ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಸ್ವಲ್ಪ ಪ್ರೆಷರ್ ಹಾಕಿ ಒತ್ತಿದರೆ ಅದು ಹೋಲಲ್ಲಿ ಹೋಗುತ್ತೆ. ಅದು ಸ್ವಲ್ಪ ದಪ್ಪ ತಂತಿ ಇರೋದ್ರಿಂದ ಪ್ರೆಷರ್ ಹಾಕಬೇಕಾಗತ್ತೆ. ಈಗ ನಾನು ಅದನ್ನು ಕಟ್ಟಿಂಗ್ ಪ್ಲೇಯರ್ ತಗೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಬೇಕು. ಸಮನಾಗಿ ಅದನ್ನು ನಾವು ಪ್ರೆಸ್ ಮಾಡ್ಕೊಳೋದ್ರಿಂದ ಮತ್ತು ಬೆಲ್ಟು ಕಳಿಸ್ಕೊಳ್ಳೋದಿಲ್ಲ, ನೀಟಾಗಿ ಅದು ಗಾಲಿಯಲ್ಲೇ ಓಡ್ತಾ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೋಡಿ, ಈ ರೀತಿ ನಾನು ಪ್ರೆಸ್ ಮಾಡಿಕೊಂಡು ಈಗ ಆ ಒಂದು ಮಿಷಿನ್ ಏನಿದೆ ಗಾಲಿ ಹತ್ರ ನಾನು ಹಾಕಿಬಿಟ್ಟು ಕೆಳಗಡೆ ಅದನ್ನು ಹೇಗೆ ಹಾಕೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸೊ
ಸೊ ಸ್ವಲ್ಪ ಟೈಟ್ ಇದ್ರೇ ಒಳ್ಳೆಯದು. ಲೂಸ್ ಇದ್ದಷ್ಟು ಹಗಲೆಲ್ಲ ಕಿಚ್ಕೊತಾ ಇರುತ್ತೆ, ನಾವು ಪದೇ ಪದೇ ಹಾಕ್ಕೊತಾನೆ ಇರಬೇಕಾಗತ್ತೆ. ಅದು ಆವಾಗ ಕೆಲಸ ಸಲೀಸಾಗಿ ಸಾಗೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಕುತ್ಕೋಬೇಕು ಫ್ರೆಂಡ್ಸ್. ಯಾರ್ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.